ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. JEE ಮೇನ್ಸ್ 2024 ಈ ಒಂದು ಪ್ರಶ್ನೆ, ಈ ಒಂದು ಪರೀಕ್ಷೆಯ ಒಂದು ಸರ್ಕಲ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸರ್ಕಲ್ಸ್ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು. ಲೆಟ್ ಮಿ ಬಿ ಫ್ರ್ಯಾಂಕ್ ವಿತ್ ಯು, ದಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಟಾಪಿಕ್. ಕೋನಿಕ್ ಸೆಕ್ಷನ್ ಅಂದರೆ ನನಗೆ ಪ್ರಾಣ, ಅದರಲ್ಲೂ ಸರ್ಕಲ್ ಅಂದರೆ ತುಂಬ ಇಷ್ಟ. ಯಾರಾದರೂ ಪಾಠ ಮಾಡಿ ಅಂತ ಕೇಳಿದ್ರೆ ನಾನು ಫಸ್ಟ್ ಸರ್ಕಲ್ಲೇ ಪಾಠ ಮಾಡ್ತೀನಿ, ಅಷ್ಟೊಂದು ಇಷ್ಟ ನನಗೆ. ಎನಿವೆ, ಕಮಿಂಗ್ ಬ್ಯಾಕ್, ಕ್ವಶನ್ನು ಹೀಗಿದೆ: ಲೆಟ್ ದ ಲೋಕಸ್ ಆಫ್ ಮಿಡ್ ಪಾಯಿಂಟ್ಸ್ ಆಫ್ ಕಾರ್ಡ್ಸ್ ಆಫ್ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಡ್ರಾನ್ ಫ್ರಮ್ ಆರಿಜಿನ್ ಇಂಟರ್ಸೆಕ್ಟ್ ದಿ ಲೈನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಅಟ್ ಪಿ ಆ್ಯಂಡ್ ಕ್ಯೂ. ದೆನ್ ಲೆಂತ್ ಆಫ್ ಪಿ ಕ್ಯೂ ಈಸ್ ಅಂತ ಕೇಳ್ತಾ ಇದ್ದಾರೆ. ಮೊದಲೊಂದು ಸರ್ಕಲ್ ಕೊಟ್ಟಿದ್ದಾರೆ, ಸರ್ಕಲ್ ಬರಿತಾ ಇದ್ದೀನಿ, ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ. ಇದು ಸರ್ಕಲ್ಲು. ಇದರ ಸೆಂಟರ್ ಏನು? ಸೆಂಟರ್ ಹೇಳ್ತೀರಾ? ಸೆಂಟರ್ ಈಸ್ 0,1 ಒಪ್ಕೋತೀರಾ? ರೇಡಿಯಸ್ ಏನಾಗತ್ತಪ್ಪ? ರೇಡಿಯಸ್ 1. ಸೆಂಟರ್ 0,1 ಆಗಿ ರೇಡಿಯಸ್ 1 ಆದರೆ ಸರ್ಕಲ್ ಮಸ್ಟ್ ಟಚ್ ಯಾವ ಆ್ಯಕ್ಸಿಸ್ಸು? ಎಕ್ಸ್ ಆ್ಯಕ್ಸಿಸ್. ಒಪ್ಕೋತೀರಾ? ಹೌದಾನೆ? ಸೊ ಇದೆಲ್ಲ ನೀವು ಬೇಸಿಕ್ಸಲ್ಲಿ ಕಲ್ತಿರ್ತೀರಿ. ಸರ್ಕಲ್ ಮಸ್ಟ್ ಟಚ್ ಎಕ್ಸ್ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್. ಈಗ ಇದು ಎಕ್ಸ್ ಆ್ಯಕ್ಸಿಸ್ ಅಂದರೆ ಇದು 0,0 ಇರ್ಬೋದಾ? ಖಂಡಿತ ಹೌದು, 0,0. ಯಾಕೆ ಹೇಳಿ? ಇದು ಯಾವುದೋ 0,1 ಆಯ್ತಲ್ವಾ? ಸೊ ರೇಡಿಯಸ್ 1 0,0 0,1 ಡೆಫಿನೆಟ್ಲಿ ಅಫ್ಕೋರ್ಸ್ ದಿಸ್ ಇಸ್ 0,1. ಸೊ ಈಗ ಪ್ರಶ್ನೆ ಅದಲ್ಲ, ಸರ್ಕಲ್ ಈಕ್ವೇಷನ್ ಕಂಡುಹಿಡಿಯೋದಲ್ಲ. ಈ ಸರ್ಕಲ್ಲಿಗೆ ನಾವು ಕಾರ್ಡ್ಗಳನ್ನ ಬರ್ಕೊಂಡು ಹೋಗ್ತೀವಿ. ದಿಸ್ ಈಸ್ 1 ಕಾರ್ಡ್, ಆಯಿತಾ? ಇದರದ್ದು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋತೀವಿ. ಇನ್ನೊಂದು ಕಾರ್ಡ್ ಬರಿತೀವಿ, ಇದು ಇನ್ಯಾವುದೋ ಕಾರ್ಡು, ಅದರದ್ದು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋತೀವಿ. ಇನ್ಯಾವುದೋ ಇನ್ನೊಂದೆಲ್ಲೋ ಕಾರ್ಡ್ ಇರುತ್ತೆ, ಚಿಕ್ಕ ಕಾರ್ಡು ಅಂತ ಇಟ್ಕೊಳ್ಳಿ, ಅದರದ್ದು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೋತೀವಿ. ಇನ್ಯಾವುದೋ ಇನ್ನೊಂದು ಕಾರ್ಡು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋತೀವಿ. ಆಯಿತಾ? ಸೊ ನೋಡಿ, ನಾವು ವಿ ಆರ್ ಟ್ರೈಯಿಂಗ್ ಟು ವಿಜುವಲೈಸ್ ದ ಥಿಂಗ್ಸ್. ಇನ್ಯಾವುದೋ ಒಂದು ಕಾರ್ಡ್ದು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋತೀವಿ. ಸೊ ಅಫ್ಕೋರ್ಸ್ ದಿಸ್ ಈಸ್ ಒನ್ ಆಫ್ ಯುವರ್ ಫೇವ್ರೆಟ್ ಕಾರ್ಡ್, ದಟ್ ಈಸ್ ಡಯಾಮೀಟರ್. ಇದರದ್ದು ಮಿಡ್ ಪಾಯಿಂಟ್ ನಥಿಂಗ್ ಬಟ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಹೌದಲ್ವಾ? ಸೊ ಇನ್ಯಾವುದೋ ಕಾರ್ಡದು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋತೀವಿ. ಇವೆಲ್ಲ ಮಾರ್ಕ್ ಮಾಡ್ಕೋತಾ ನಮಗೊಂದು ಐಡಿಯಾ ಬರೋಕ್ಕೆ ಶುರು ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈ ಎಲ್ಲ ಪಾಯಿಂಟ್ಗಳನ್ನು ಜಾಯಿನ್ ಮಾಡಿದ್ರೆ ನಮಗೊಂದು ಸರ್ಕಲ್ ಸಿಗತ್ತೆ ಅಂತ ಅಲ್ವಾ? ಇನ್ನೊಂದ್ಸತಿ ಬರಿತೀನಿ ನೋಡಿ. ಈ ಎಲ್ಲ ಪಾಯಿಂಟ್ಗಳನ್ನು ಜಾಯಿನ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಖಂಡಿತ ಒಂದು ಸರ್ಕಲ್ ಸಿಗುತ್ತೆ. ಹೌದಾ? ನಾವು ವಿ ಹ್ಯಾವ್ ಗಾಟ್ ಎ ನ್ಯೂ ಸರ್ಕಲ್. ಖುಷಿ ಪಡೋಣ, ಒಂದು ಹೊಸ ಸರ್ಕಲ್ ಸಿಕ್ಬಿಟ್ಟಿದೆ ನಮಗೆ. ರೈಟ್. ಈ ಸರ್ಕಲ್ಲು ಕೂಡ ಆಸ್ ಎ ಕೋಇನ್ಸಿಡೆನ್ಸ್ ಇಟ್ ಈಸ್ ಟಚಿಂಗ್ ವಿಚ್ ಆ್ಯಕ್ಸಿಸ್? ಎಕ್ಸ್ ಆ್ಯಕ್ಸಿಸ್. ಬಟ್ ನಮಗೆ ಈಕ್ವೇಷನ್ ಆಫ್ ಸರ್ಕಲ್ ಬೇಡ, ನಮಗೆ ಬೇಕಾಗಿರೋದೇ ಬೇರೆ ಏನೋ, ಅದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ. ಆಯಿತಾ? ಸೊ ಇದೊಂದು ಸರ್ಕಲ್ ಸಿಕ್ಕಿದೆ, ಸರ್ಕಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ದಿಸ್ ಪಾಯಿಂಟ್ ಈಸ್ 0,1 ಡಿವೈಡೆಡ್ ಬೈ 2. ಈಸ್ ಇಟ್ ಕರೆಕ್ಟ್? ಹೌದಾ? ಇಲ್ಲ, ಇಟ್ ಈಸ್ 0,1. ಸಾರಿ, ದಟ್ ಪಾಯಿಂಟ್ ಈಸ್ 0,1. ಈ ಪಾಯಿಂಟು 0,1/2 ವಿಚ್ ಈಸ್ ನಥಿಂಗ್ ಬಟ್ ಸೆಂಟರ್ ಆಫ್ ದಿ ಸರ್ಕಲ್. ಹೊಸ ಸರ್ಕಲ್ ಸೆಂಟರ್. ಸೊ ಇಷ್ಟು ಇನ್ಫಾರ್ಮೇಷನ್ ಮಾತ್ರ ಸಾಕು. ಆ್ಯಕ್ಚುಲಿ ಇದು ಏನಿದು? ಇದೇನು ಹೇಳಿದ್ದು? ನಾವು ಲೋಕಸ್ಸನ್ನು ಕಂಡುಹಿಡಿದಿದ್ದು. ಈಗ ಮತ್ತೆ ಕ್ವಶನ್ಗೆ ವಾಪಸ್ ಬರ್ತಾ ಇದ್ದೀನಿ, ನೋಡ್ಕೊಳ್ಳಿ. ರೈಟ್. ದೆನ್ ಡ್ರಾನ್ ಫ್ರಮ್ ದಿ ಆರಿಜಿನ್ ವಿ ಇಂಟರ್ಸೆಕ್ಟ್ ಅಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1. ನೋಡಿ, ಲೋಕಸ್ ಆಫ್ ಮಿಡ್ ಪಾಯಿಂಟ್ಸ್ ಆಫ್ ಕಾರ್ಡ್ಸ್ ಆಫ್ ದಿ ಸರ್ಕಲ್, of this circle, right? That is a new curve now, that is circle drawn from origin intersect the line x plus y is equal to 1. ಇದು x plus y is equal to 1 ಅನ್ನೋ ಲೈನನ್ನು ಇಂಟರ್ಸೆಕ್ಟ್ ಮಾಡ್ತಾ ಇದೆಯಂತೆ.
ಸೊ ಇದು 1/2ನೇ ಆಗಿರಬೇಕು, ಇಲ್ಲೆಲ್ಲೋ 1 ಇರಬೇಕು, ಹೌದಲ್ವಾ? ಸೊ ಆದ್ದರಿಂದ ಇದೆರಡನ್ನು ನಾನು ಜಾಯಿನ್ ಮಾಡ್ತೀನಿ. 0,1 ಆ್ಯಂಡ್ 1,0 ಎರಡನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ವೈ? ಬಿಕಾಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 1 should pass through 0,1 and 1,0. Is that correct? Now, let me mark the points P and Q here. P and Q mark ಮಾಡಬೇಕಲ್ವಾ? ಇದು P, ಇದು Q, ಇದು Q. ನಮಗೆ ಬೇಕಾಗಿರೋದು ಲೆಂತ್ ಪಿ ಕ್ಯೂ. ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದನ್ನು 10th ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಮಾಡುವಂಥದ್ದೇನೆ, ರೈಟ್? ಸೊ ಡು ಯು ಅಗ್ರಿ ವಿತ್ ಮೀ? ದಿಸ್ ಆ್ಯಂಗಲ್ ಈಸ್ 45 degrees, ರೈಟ್? ದಿಸ್ ಆ್ಯಂಗಲ್ ಈಸ್ 45 degrees, ರೈಟ್? ಸೊ ಯಾಕೆಂದರೆ 1,0 0,1 ಇರೋದ್ರಿಂದ ನಮಗೆ ಬೇಕಾಗಿರೋದು ಪಿ ಕ್ಯೂ, ರೈಟ್? ಯಾರು ಬೇಕಾದರೂ ಹೇಳ್ಬೋದು. ಲೆಟ್ ಅಸ್ ಫಾರ್ ದಿ ಟೈಮ್ ಬೀಯಿಂಗ್ ಲೆಟ್ ಅಸ್ ಕಾಲ್ ದಿಸ್ ಪಾಯಿಂಟ್ ಎಸ್ ಆರ್, ರೈಟ್? ಆರೋ ಎಸ್ಸೋ ಏನೋ ಅಂದ್ಕೊಳ್ಳೋಣ. ಲೆಟ್ ಅಸ್ ಕಾಲ್ ದಿಸ್ ಪಾಯಿಂಟ್ ಎಸ್ ಎಸ್. ಸೊ ಪಿ ಕ್ಯೂ ಶುಡ್ ಬಿ ಈಕ್ವಲ್ ಟು ಕ್ಯೂ ಎಸ್. ಅದು ಹೇಗೆ ಸರ್? ಸರ್ ಇದು 45 ಡಿಗ್ರಿ ಅಲ್ವಾ ಸರ್? ಇದು 45 ಡಿಗ್ರಿ ಆದರೆ, ರೈಟ್, ದಿಸ್ ಈಸ್ 90 ಡಿಗ್ರಿ, ಆದ್ದರಿಂದ ದಿಸ್ ಲೆಂತ್ ಈಸ್ ಈಕ್ವಲ್ ಟು ದಿಸ್ ಲೆಂತ್, ಕರೆಕ್ಟ್? And as this is 45 degree, this length should be equal to this length. Therefore, PQ should be this particular length, that is half of PS. PS ಏನಾಗುತ್ತೆ ಹೇಳಿ ನೋಡೋಣ. PS ಏನು ಹೇಳಿ? ಇದು 1 ಯೂನಿಟ್ಟು, ಇದು 1 ಯೂನಿಟ್ಟು. PS is √2 units. ಯಾಕೆ √2 units? Because 1 square plus 1 square under 2 divided by under root, ಹೌದಲ್ವಾ? 1 square plus 1 square under root, that is √2. ಸೊ ನಮಗೆ ಬೇಕಾಗಿರೋದು ಪಿ ಕ್ಯೂ. ಪಿ ಕ್ಯೂ ಬೇಕು. ಪಿ ಕ್ಯೂ ಈಸ್ ಹಾಫ್ ಆಫ್ ಪಿ ಎಸ್, ಹೌದಲ್ವಾ? ಪಿ ಕ್ಯೂ ಈಸ್ ಹಾಫ್ ಆಫ್ ಪಿ ಎಸ್ ಅಥವಾ ಪಿ ಎಸ್ ಬೈ 2. √2/2. ವಾಟ್ ಈಸ್ √2/2? √2 divided by 2 is equal to 1 divided by √2. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ, ಇದನ್ನು ನೀವು ಟಿ ಈಸ್ ಈಕ್ವಲ್ ಟು S1 ಹಾಕೊಂಡು ಕೂಡ ಮಾಡ್ಬೋದು. ಬಟ್ ಬೇಡ ಅಂತ ಅನ್ನಿಸ್ತು ನನಗೆ. ಟಿ ಈಸ್ ಈಕ್ವಲ್ ಟು S1 ಹಾಕೊಂಡ್ರೆ ಉದ್ದ ಆಗುತ್ತೆ. ಯೂಶ್ವಲಿ ನಾವು ಅನ್ಕೋತೀವಿ ಟಿ ಈಸ್ ಈಕ್ವಲ್ ಟು S1 ಇದೆ ಶಾರ್ಟ್ಕಟ್. ದಿಸ್ ಈಸ್ ಶಾರ್ಟರ್ ದೆನ್ ಶಾರ್ಟ್ಕಟ್. ನೀವು ಆ್ಯಕ್ಚುಲಿ ಈ ಪ್ರಾಬ್ಲಮನ್ನು ವಿಜುವಲೈಸ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ಮಾಡ್ಬೋದು. ಎನಿವೇ, ರೈಟ್, ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ, ನೋಡಿ, ನಿಮಗೆ ಈ ಒಂದು ಕಾರ್ಯಕ್ರಮ, ಈ ಒಂದು ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳಿಗೆ, ರೈಟ್? ನಾವು ದೀವಿಗೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು. ನಮ್ಮ ದೂರವಾಣಿ ಸಂಖ್ಯೆ 8762424646. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.